ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಈ ಥರ ನಾವು ಕಿನಿಮಾಸ್ಟರಲ್ಲಿ ತುಂಬಾ ವೀಡಿಯೋಗಳನ್ನು ಮಾಡ್ಬೋದು. ಅದಕ್ಕಾಗಿ ಟ್ಯುಟೋರಿಯಲ್ಸ್ ಬೇಜಾನಿದ್ದಾವೆ. ಬಟ್ ಫ್ರೆಂಡ್ಸ್, ನಾವು ಕನ್ನಡದಲ್ಲಿ ಒಂದ್ಸರಿ ತಿಳ್ಕೊಳ್ಳೋಣ, ಇದು ಯಾವ ಥರ ಮಾಡಬೇಕು ಅನ್ನೋದನ್ನು, ಈ ಒಂದು ಎಫೆಕ್ಟ್ ಯಾವ ಥರ ಕೊಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಫ್ರೆಂಡ್ಸ್. ಅದಕ್ಕಾಗಿ ಕಿನಿಮಾಸ್ಟರ್ ಓಪನ್ ಮಾಡ್ಕೊಂಡು ಫ್ರೆಂಡ್ಸ್, ಮೊದಲನೇದಾಗಿ ನಾವು ಒಂದು ಬ್ಯಾಕ್ಗ್ರೌಂಡನ್ನ ಸೆಟ್ ಮಾಡ್ಕೋಬೇಕು. ಬ್ಯಾಕ್ಗ್ರೌಂಡ್ ಯಾವ ಥರ ಇರಬೇಕು ಅನ್ನೋದನ್ನು ನಾವು ಒಂದು ಪಿಕ್ಚರ್ ಮುಖಾಂತರ ನಾವು ತಿಳ್ಕೋಬೇಕು. ಒಂದು ಪಿಕ್ಚರ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಫ್ರೆಂಡ್ಸ್, ಅದನ್ನು ಒಂದು ಸ್ಕೇಲಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಪರ್ಫೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಫ್ರೆಂಡ್ಸ್ ಅದರ ರೊಟೇಷನ್ ಮತ್ತು ಕ್ರಾಪಿಂಗ್ ಮಾಡ್ಕೋಬೇಕು. ಅದನ್ನು ಪರ್ಫೆಕ್ಟಾಗಿ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು. ನಂತರ ಫ್ರೆಂಡ್ಸ್, ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ನಮ್ಮ ಯಾವುದೇ ಒಂದು ಪಿಕ್ಚರ್ನ ನಾವು ಒಂದು ಇದರಲ್ಲಿ ಮೀಡಿಯಾ ಲೇಯರ್ ಟೈಪ್ ನಾವು ಅದನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಒಂದು ಲೇಯರ್ ಥರ ನಾವು ಫಿಕ್ಸ್ ಮಾಡಬೇಕಾಗುತ್ತೆ. ಎರಡೂ ಕಡೆ ನಮಗೆ, ಒಂದು ಕಡೆ ಆದರೆ ನಮಗೆ ಯಾವ ಥರ ಬೇಕು ಶೇಪಲ್ಲಿ ನೋಡ್ಬೋದು, ನಾವಿಲ್ಲಿ ಕಾಣಿಸ್ತಾಯಿದೆ. ಈ ಥರ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಎರಡೂ ಕಡೆ ನಾವು ಫಿಕ್ಸ್ ಮಾಡ್ಕೋಬೇಕು ಪರ್ಫೆಕ್ಟಾಗಿ. ಅದರ ಒಂದು ಆಲ್ಫಾ ಕೆಪಾಸಿಟಿಯನ್ನು ನಾವು ಕೂಡ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಪರ್ಫೆಕ್ಟಾಗಿ ನಿಮಗೆ ಯಾವ ಥರ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ಪರ್ಫೆಕ್ಟಾಗಿ ಫಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಫ್ರೆಂಡ್ಸ್, ಈ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಈ ಒಂದು ಆಲ್ಫಾ ಕೆಪಾಸಿಟಿ ಕೂಡ ನಮಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಸೆಟ್ ಮಾಡ್ಕೊಂಡಿದ್ದಾದಮೇಲೆ ಫ್ರೆಂಡ್ಸ್, ನಮಗೆ ಈ ಒಂದು ಎಫೆಕ್ಟ್ ಅನ್ನೋದು ಬರಬೇಕು ಅಂದರೆ ಈ ಒಂದು ಗ್ರೀನ್ ಸ್ಕ್ರೀನ್ ಅನ್ನೋದು ಪರ್ಫೆಕ್ಟಾಗಿರಲೇಬೇಕು. ನಮಗೆ ಈ ಗ್ರೀನ್ ಸ್ಕ್ರೀನ್ ಅನ್ನೋದು ಒಂದು ಸ್ಪೆಕ್ಟ್ರಮ್ ವಿಡಿಯೋ ವಿಜುವಲೈಸರ್. ಇದನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಒಂದು ಫೋಟೋನ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ರೌಂಡ್ ಶೇಪಲ್ಲಿ ನಮಗೆ ಈ ಒಂದು ಫೋಟೋನ ಅಡ್ಜಸ್ಟ್ ಮಾಡ್ಕೋಬೇಕು. ಕಿನಿಮಾಸ್ಟರಲ್ಲಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಫೋಟೋನ ಸೆಲೆಕ್ಟ್ ಮಾಡಿ ನಮಗೆ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಕ್ರಾಪಿಂಗ್ ಅಂತ ಇರುತ್ತೆ ಫ್ರೆಂಡ್ಸ್, ನೋಡ್ಬೋದು ನಾವು, ಇಲ್ಲಿ ಕ್ರಾಪಿಂಗ್ ಅಂತ ಇರುತ್ತೆ. ಅದನ್ನು ಕ್ರಾಪಿಂಗ್ನ ಅಡ್ಜಸ್ಟ್ ಮಾಡ್ಕೊಂಡು ಈ ಒಂದು ಕ್ರಾಪಿಂಗ್ನ ಎನೇಬಲ್ ಮಾಡಿಕೊಂಡು ಯಾವ ಶೇಪಲ್ಲಿ ಬೇಕು ನಮಗೆ ಅನ್ನೋದನ್ನು ನಾವು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಶೇಪ್ಸ್ ಇರ್ತವೆ. ನಿಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ ಅದನ್ನು ನೀವು ಟ್ರೈ ಮಾಡಿ. ಅದನ್ನು ಫ್ರೆಂಡ್ಸ್, ನಾವು ಒಂದು ಕ್ರಾಪಿಂಗ್ನಲ್ಲಿ ಈ ಶೇಪನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ರೌಂಡ್ ಶೇಪನ್ನು ನಮಗೆ ಬ್ಯಾಕ್ಗ್ರೌಂಡ್ ಕ್ಲಿಯರ್ ಮಾಡ್ಕೋಬೇಕು. ವೈಟ್ ಶೇಪ್ ಇರೋದು ಬ್ಯಾಕ್ಗ್ರೌಂಡ್. ಈ ಥರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಫ್ರೆಂಡ್ಸ್, ಪರ್ಫೆಕ್ಟಾಗಿ ಇದನ್ನು ನಾವು ಟೈಮ್ ಲ್ಯಾಪ್ಸ್ ಬೇಕಾದ್ರೂ ಇಟ್ಕೋಬೋದು. ಟೈಮ್ಸ್ ಫೆಡ್ ಟೈಪ್ ನಮಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಯಾವ ಥರ ನಮಗೆ ಇದು ಡಿಸ್ಪ್ಲೇ ಮೇಲೆ ಆ್ಯಡ್ ಆಗಬೇಕು ಅನ್ನೋದನ್ನು ನೋಡ್ಕೋಬೋದು. ನಾನೀಗೊಂದು ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಈ ಒಂದು ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಪರ್ಫೆಕ್ಟ್ ಟೈಮಿಂಗ್ಗೆ ನಮಗೂ ಈ ಒಂದು ಪಿಕ್ಚರ್ ಅನ್ನೋದು ಬರಬೇಕು. ಫ್ರೆಂಡ್ಸ್, ಈ ವಿಡಿಯೋನ ಮಾಡೋದಕ್ಕೆ ಒಂದು 10 to 15 ಮಿನಿಟ್ಸ್ ನಮಗೆ ಟೈಮ್ ಬೇಕು. ಬಟ್ ಪ್ರೊಫೆಷನ್ಸ್ ಆದರೆ ಜಸ್ಟ್ 5 ಮಿನಿಟ್ಸ್ ನಮಗೆ ಸಾಕು ಫ್ರೆಂಡ್ಸ್. 4 to 5 ಮಿನಿಟ್ಸಲ್ಲಿ ನಾವು ಅಡ್ಜಸ್ಟ್ ಮಾಡಿಬಿಡ್ಬೋದು. ನಾನು ನಿಮಗೆ ಇಲ್ಲಿ ಟ್ಯುಟೋರಿಯಲ್ ತೋರಿಸ್ತಾಯಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈ ಒಂದು ಗ್ರೀನ್ ಸ್ಕ್ರೀನನ್ನು ನಾವು ಲೇಯರ್ ಮುಖಾಂತರ ಹಾಕ್ಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಕ್ರೋಮಾ ಕೀ ಅನ್ನೋದನ್ನು ಎನೇಬಲ್ ಮಾಡ್ಕೊಂಡು ನಮಗೆ ಅದರಲ್ಲೂ ಕೂಡ ನಮಗೆ ಒಂದು ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಪರ್ಫೆಕ್ಟಾಗಿ. ನೋಡ್ಬೋದು ಫ್ರೆಂಡ್ಸ್, ತುಂಬಾ ಕಲರ್ಸ್ ಇದ್ದಾವೆ. ಯಾವ ಕಲರ್ ನಮಗೆ ಎನೇಬಲ್ ಆಗಬೇಕು, ಯಾವ ಕಲರ್ ಡಿಸೇಬಲ್ ಆಗಬೇಕು ಅನ್ನೋದು ಕೂಡ ಇಲ್ಲೇ ನಾವು ನೋಡ್ಕೋಬೋದು. ಈ
ಒಂದು ಗ್ರೀನ್ ಸ್ಕ್ರೀನ್ ಅನ್ನೋದು ಡಿಸೇಬಲ್ ಆಗೋವರೆಗೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಈ ಥರ ನಾವು ಅಡ್ಜಸ್ಟ್ ಮಾಡಿದ್ದಾದಮೇಲೆ ನಾವು ಒಂದ್ಸರಿ ಡೈರೆಕ್ಟ್ ಪ್ಲೇ ಮಾಡ್ಕೊಂಡು ಅಲ್ಲೇ ನಾವು ನೋಡ್ಕೋಬೇಕಾಗುತ್ತೆ ಪರ್ಫೆಕ್ಟಾಗಿದೆಯಾ ಇಲ್ಲ ಅಂತ. ಈ ಒಂದು ಅಡ್ಜಸ್ಟ್ಮೆಂಟ್ ಅನ್ನೋದು ಪರ್ಫೆಕ್ಟಾಗಿ ಫಿಕ್ಸ್ ಆದಮೇಲೆ ನಾವು ಒಂದು ಸರಿ ಡೆಮೋನ ನೋಡಿಕೊಂಡು ಫ್ರೆಂಡ್ಸ್ ಯಾವ ಥರ ಕಲರ್ ಬೇಕಾದರೂ ನಾವು ಅಲ್ಲೇ ಆ್ಯಡ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ಸ್ ಮತ್ತು ಕ್ಲಿಯರಾಗಿರುತ್ತೆ, ಇಲ್ಲ ಅದೇ ಥರ ನಾವು ಟೈಪ್ ಕೂಡ ಮಾಡ್ಕೊಂಡು ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೋದು. ಟೈಪಿಂಗಲ್ಲಿ ನಾವು 3D ಎಫೆಕ್ಟಲ್ಲಿ ಕೂಡ ಇದರಲ್ಲಿ ತುಂಬಾ ನೋಡ್ಬೋದು. ಈಸಿ ಆ್ಯಂಡ್ ಇಂಟ್ರಡಕ್ಷನ್ಗೆ ಕೂಡ ನಮಗೆ ತುಂಬಾ ಇರುತ್ತೆ. ಟಿಕ್ಟಾಕಲ್ಲಿ ಶೇರ್ ಮಾಡೋದಕ್ಕೆ ಮತ್ತು ವಾಟ್ಸಪ್ ಸ್ಟೇಟಸ್ಗೆ ಇವು ತುಂಬಾ ಉಪಯೋಗ ಪಡುತ್ತವೆ ಫ್ರೆಂಡ್ಸ್. ಇದಕ್ಕೆ ಹಾಗೆ ನಾವು ಫ್ರೆಂಡ್ಸ್ ಒಂದು ಇಂಟ್ರಡಕ್ಷನ್ ಅನ್ನೋದು ಒಂದು ಸಾಂಗಿಂದ ನಾವು ನೋಡ್ಕೋಬೇಕಾಗುತ್ತೆ. ಈ ಒಂದು ಸಾಂಗ್ನ ಫಿಕ್ಸ್ ಮಾಡ್ಕೊಂಡು ಪ್ಲೇ ಮಾಡ್ಕೊಳ್ಳೋಣ. ಒಂದು ಪರ್ಫೆಕ್ಟ್ ಇದೆಯಾ ಇಲ್ಲ ಅನ್ನೋದು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಈ ಸಾಂಗ್ಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವು ಪಿಕ್ಚರೈಸೇಷನ್ ವಿಡಿಯೋ ಅನ್ನೋದು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸಾಂಗ್ಗೆ ಯಾವ ಥರ ಬೇಸ್ ಇದೆ ಮತ್ತು ಅಪ್ ಆ್ಯಂಡ್ ಡೌನ್ಸ್ ಇರ್ತವೆ ಸಾಂಗಲ್ಲಿ, ಆ ಟೈಪ್ ಕೂಡ ನಾವು ಇದನ್ನು ಮಾಡ್ಕೋಬೋದು. ಪರ್ಫೆಕ್ಟ್ ಅಡ್ಜಸ್ಟ್ಮೆಂಟ್ ಅನ್ನೋದು ಪ್ರೊಫೆಷನ್ ಟೈಪ್ ನಾವು ಎಡಿಟ್ ಮಾಡ್ಕೋಬೋದು ಇದನ್ನು. ಒಂದು ಟೈಮನ್ನು ಸೆಟ್ ಮಾಡ್ಕೊಂಡು ಫ್ರೆಂಡ್ಸ್ ನಾವು ಪರ್ಫೆಕ್ಟಾಗಿ ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಎಸ್ ಫ್ರೆಂಡ್ಸ್, ಈಗ ಪರ್ಫೆಕ್ಟಾಗಿದೆ ವಿಡಿಯೋ. ಈ ಥರ ನಾವು ಸಿನಿ ಎಫೆಕ್ಟಲ್ಲಿ 720p HD ನಾವು ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಈ ವಿಡಿಯೋ ಮುಗಿಯುತ್ತೆ. ವಿಡಿಯೋನ ನಾವು ಇದನ್ನು ಕ್ರಿಯೇಟ್ ಮಾಡ್ಕೊಂಡು ಅಡ್ಜಸ್ಟ್ ಆದಮೇಲೆ ನಾವು ಎಕ್ಸ್ಪೋರ್ಟ್ ಮಾಡ್ಕೊಂಡು ವಿಡಿಯೋನ ಶೇರ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಈ ಥರ ವಿಷಯಗಳಿಗಾಗಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು.